ರಾಜ್ಯಾಧ್ಯಕ್ಷರ ಚುನಾವಣೆ ಬಹಳ ವಿಳಂಬ ಆಗ್ತಿದೆ ಅಂತ ಅನ್ಸಲ್ವಾ ಸರ್? ವಿಳಂಬ ಹಾಗೇ ಆಗ್ತದ್ರಿ. ಯಾಕೆ ಆಗ್ತದಂದ್ರೆ ಅವ್ರ ಮೇಲೆ ಒಬ್ಬ ಬಿಜೆಪಿಯ ಹಿರಿಯ ನಾಯಕ ಅವ್ರ ಜೊತೆಗಿಲ್ಲ. ಅವನೇನು ವಿಜೇಂದ್ರ ಹಿಂದಿರುವಂಥ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದವಲ್ಲ, ಒಂದು 4-5 ಮುಖ ಅದವಲ್ಲ, ಅವ್ರನ್ನು ತೊಗೊಂಡು ಏನಾರು ಬಿಜೆಪಿ ಕರ್ನಾಟಕ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಹೊಗಳಭಟ್ರು ಶಾಸಕರು, ಕೆಲವೊಂದು ಮಂದಿ ಕ್ರಿಮಿನಲ್ಸ್ಗಳು ಕೂಡಿ ಬಿಜೆಪಿ ಕರ್ನಾಟಕ ನಡೆಸ್ತಾ ಇದ್ದಾರೆ. ಹೀಗಾಗಿ ಮೇಲಿನವ್ರಿಗೆ ಇವತ್ತು ಗೊತ್ತಾಗಿದೆ, ಅಮಿತ್ ಶಾ ಅವ್ರಿಗೆ ಗೊತ್ತಾಗಿದೆ. ಮೊನ್ನೆ ಏನೋ ಹೇಳಿಕ್ಕೆ ಹೋದ ವಿಜೇಂದ್ರ, ಬೆಂಗಳೂರಿಗೆ ಏನು ಬಂದಿದ್ರಲ್ಲ ನಮ್ಮ ಆದಿಚುಂಚನಗಿರಿ ಮಠದ ಕಾರ್ಯಕ್ರಮಕ್ಕೆ. ಆ ಬಂದಾಗ ಏನು ಹೇಳೋದು ವಿಜೇಂದ್ರ, ಕರ್ನಾಟಕದಲ್ಲಿ ಭಾಳ ಒಳ್ಳೆಯ ಸಂಘಟನೆ ಆಗ್ತಾ ಇದೆ. ಮುಂದುವರೆದು ಏನು ಹೇಳ್ದ, ಯತ್ನಾಳ್ ಹೊರಗೆ ಹಾಕಿದ ಮೇಲೆ ಇಡೀ ರಾಜ್ಯದಲ್ಲಿ ಭಾರಿ ಶಿಸ್ತಾಗಿದೆ ಅಂತ ಹೇಳಿದ ಮೇಲೆ ಅರ್ಧ ಗಂಟೆ ಮಂಗಳಾರತಿಯನ್ನು ಪ್ರಾರಂಭ ಮಾಡಿದಂಥ ಅಮಿತ್ ಶಾ ಅವರು, ಅಯೋಗ್ಯ ನೀನು ಯತ್ನಾಳ್ ಹೊರಗೆ ಹಾಕಂದಿದ್ದು, ಯತ್ನಾಳ್ ಹಾಕಿದಂಥ ನಿರ್ಣಯ ನಮ್ಮ ತಪ್ಪು ಅನ್ನೋಂಥದ್ದು ನಮ್ಗೀಗ ಗೊತ್ತಾಗಿದೆ ಅಂತ ಒಬ್ಬ ಕೇಂದ್ರ ಮಂತ್ರಿಗಳೇ ನನಗೆ ಹೇಳಿದ್ರು. ಯತ್ನಾಳ್ ಹೊರಗೆ ಹಾಕಿದ್ದು ಪಕ್ಷದಿಂದ ಇಟ್ ಈಸ್ ಬ್ಲಂಡರ್ ಅನ್ನುವಂಥ ಶಬ್ದ ಉಪಯೋಗ ಮಾಡಿದ್ದಾರೆ. ಅದಕ್ಕೆ ವಿಜೇಂದ್ರ ಇಷ್ಟೆಲ್ಲನೂ ಆದಮೇಲೆ ಅಧ್ಯಕ್ಷನಾಗಿ ಮುಂದುವರಿಲಿಕ್ಕೆ ತಾನೇ ರಾಜೀನಾಮೆ ಕೊಟ್ಬಿಡ.